ಮುಜರಾಯಿ ಇಲಾಖೆ ಸರ್ಕಾರದಿಂದ ಆದೇಶ ಆಗಿದೆ. ನಾನು ಹೇಳಿಲ್ಲ ಅದನ್ನ ಅವರು ಇದು ದ್ವಂದ್ವ ನಿಲುವು ಈಗ ಇವ್ರು ಯಾಕೆ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ? ಹಾಗಾದ್ರೆ ಈ ಹಿಂದೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಈಗ 22ಕ್ಕೆ ಹೊಸ ದೇವಸ್ಥಾನದ ಉದ್ಘಾಟನೆ. ನಾವು ನಮ್ಮ ಮುಜರಾಯಿ ಇಲಾಖೆಯಿಂದ ನಮ್ಮ ಮುಜರಾಯಿ ಇಲಾಖೆಗೆ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಅವತ್ತು ವಿಶೇಷ ಪೂಜೆ ಮಾಡಿ ಅಂತೇಳಿ ಆಯುಕ್ತರಿಗೆ ನಿರ್ದೇಶನ ಕೊಟ್ಟಿದ್ದೆ. ಅವರು ಅದೇ ರೀತಿ ಸರ್ಕ್ಯುಲರು ಎಲ್ಲ ಕಡೆ ಕೂಡ ಕಳಿಸ್ತಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಮುಜರಾಯಿ ಇಲಾಖೆ ಸಚಿವರೇ ಹೇಳ್ತಾರೆ ರಾಮಲಿಂಗಾರೆಡ್ಡಿ ಅವರು ಜನವರಿ 22ಕ್ಕೆ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸುವಂತೆ ಸೂಚನೆ ಕೊಟ್ಟಿದ್ದೀನಿ ಅಂತ. ಆದರೆ ಸಚಿವರ ಸೂಚನೆ ನಿಜಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ವಾ? ಶರತ್, ಏನಾಗ್ತಾ ಇದೆ ಅಂತ ಸಿದ್ದರಾಮಯ್ಯನವರು ಈಗ ಹೈಕಮಾಂಡ್ನ ನಿರ್ಧಾರವನ್ನು ಸಮರ್ಥಿಸುವ ಬರದಲ್ಲಿ ತಮ್ಮ ಕ್ಯಾಬಿನೆಟ್ನ ಸಚಿವರುಗಳ ನಿರ್ಧಾರನೇ ಗೊತ್ತಿಲ್ಲ ಅನ್ನೋ ಹೇಳೋ ಮಟ್ಟಕ್ಕೆ ಹೋದ್ರ ಅಂತ? ಖಂಡಿತ ಪ್ರತಿಮಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹೇಳಿಕೆ ಕೊಡುವ ಬರದಲ್ಲಿ ಅಂದ್ರೆ ಎಐಸಿಸಿ ನಿರ್ದೇಶನ ತೆಗೆದುಕೊಳ್ತು. ನಿನ್ನೆ ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ಪಕ್ಷ ಹೋಗ್ತಾ ಇಲ್ಲ ಎಂಬ ನಿರ್ಣಯ ತೆಗೆದುಕೊಂಡಿತ್ತು. ಅದನ್ನ ಸಮರ್ಥಿಸಿಕೊಳ್ಳುವ ಬರದಲ್ಲಿ ತಮ್ಮ ಆಡಳಿತದಲ್ಲಿ ತಮ್ಮ ಮುಜರಾಯಿ ಇಲಾಖೆ ಹೊರಡಿಸಿದಂತ ಆದೇಶವೇ ಗೊತ್ತಿಲ್ಲ ಅನ್ನೋ ಪದಗಳನ್ನ ಹೇಳಿದ್ರು. ಅವರು ಕನ್ಫ್ಯೂಸ್ ಆಗಿ ಮುಖ್ಯಮಂತ್ರಿಗಳು ಈ ಪದವನ್ನು ಹೇಳಿದ್ರು ಏನೋ ಗೊತ್ತಿಲ್ಲ. ಆಮೇಲೆ ಮಾಧ್ಯಮದವರು ಕೂಡ ಅದನ್ನ ಹೇಳಿದ್ರು, ಮುಜರಾಯಿ ಇಲಾಖೆಯಿಂದನೇ ಹೊರಡಿಸಿದಂತ ಆದೇಶ. ಯಾಕೆಂದ್ರೆ ದ್ವಂದ್ವ ನಿಲುವು ತೆಗೆದುಕೊಳ್ತಾ ಇದೆ ಅಂತ ಬಿಜೆಪಿ ಆರೋಪವನ್ನ ಮಾಡ್ತು. ಒಂದ್ ಕಡೆ ನೀವು ರಾಜಕೀಯ ಮಾಡ್ತಾ ಇದ್ದೀರಾ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯನ್ನ ಬಿಜೆಪಿ ರಾಜಕೀಯ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀರಾ. ಇನ್ನೊಂದ್ ಕಡೆ ತಮ್ಮ ಆಡಳಿತದಲ್ಲಿ 22ನೇ ತಾರೀಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ದಿವಸದಂದೇ ಇಡೀ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸುವಂತ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದೀರಾ ಅನ್ನೋ ಒಂದು ಪ್ರಶ್ನೆಗೆ ಮುಖ್ಯಮಂತ್ರಿಗಳು ನನ್ನ ಹೇಳಿಕೆ ಅಲ್ಲ ಇದು ಅನ್ನೋ ಹೇಳಿಕೆಯನ್ನು ಕೊಟ್ಟರು. ಆವಾಗ ನಾವು ಕೂಡ ಅದನ್ನ ಹೇಳಿದ್ವಿ, ಇದು ಮುಜರಾಯಿ ಇಲಾಖೆಯ ರಾಮಲಿಂಗಾರೆಡ್ಡಿ ಸಚಿವರು ಕೂಡ ಹೇಳಿದ್ರು, ಆದೇಶವೂ ಕೂಡ ಆಗಿದೆ ಅಂತ. ಅದು ನನಗೆ ಗೊತ್ತಿಲ್ಲ ಅನ್ನೋ ಪದನ್ನ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅಂದ್ರೆ ಇಲ್ಲಿ ಎಐಸಿಸಿ ನಿರ್ದೇಶನ ತೆಗೆದುಕೊಳ್ತು ನಿನ್ನೆ ರಾಮ ಮಂದಿರ ಉದ್ಘಾಟನೆಗೆ ನಾವು ಕಾಂಗ್ರೆಸ್ ಪಕ್ಷ ಹೋಗ್ತಾ ಇಲ್ಲ ಅಂತ. ಇದನ್ನ ಸಮರ್ಥಿಸಿಕೊಳ್ಳುವ ಬರದಲ್ಲಿ ಮುಖ್ಯಮಂತ್ರಿಗಳು ಈ ಹೇಳಿಕೆಯನ್ನ ಕೊಟ್ರ ಅಥವಾ ಅವರಿಗೆ ಕನ್ಫ್ಯೂಷನ್ ಆಯ್ತಾ? ತಮ್ಮ ಸರ್ಕಾರದಲ್ಲಿ ಹೊರಡಿಸಿದಂತ ಆದೇಶ, ಮುಜರಾಯಿ ಇಲಾಖೆ ಸಚಿವರು ಹೇಳಿಕೆ ಕೊಟ್ಟ ಆದೇಶ ಅವರಿಗೆ ಗೊತ್ತಿಲ್ಲ. ಆದ್ರೆ ದ್ವಂದ್ವ ನಿಲುವಂತೂ ಗೊತ್ತಾಗುತ್ತೆ. ಎಐಸಿಸಿ ತೆಗೆದುಕೊಂಡ ನಿರ್ಣಯಕ್ಕೆ ಬದ್ಧರಾಗಿರ್ತೀವಿ, ಅದೇ ಈಗ ಆದೇಶ ಯಾಕೆ ಕೊಟ್ಟಿದ್ವಿ ಅನ್ನೋದು ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಶರತ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.